ಹಲೋ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಆ್ಯಕ್ಚುಲಿ ಲಾಸ್ಟ್ ಸಂತೆ, ಅಂದರೆ ನಮ್ಮನೆ ಗೃಹ ಪ್ರವೇಶಕ್ಕೆ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಬರ್ಬೇಕಾಗಿತ್ತು. ಹಾಗಾಗಿ ಈ ಗುರುವಾರ ಅಷ್ಟೇ ಸಂತೆಗೆ ಹೋಗೋದಕ್ಕೆ ಟೈಮ್ ಸಿಗೋದು ಅಂತ ಹೇಳಿ ನಾನು ಲೋಕಿ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು, ಸೊ ಅಮ್ಮ ನೋಡ್ಕೊಳಕ್ಕಿದ್ರು. ಹಾಗಾಗಿ ನಾನು ಲೋಕಿ ಹೊರಡಬೇಕಾದ್ರೆ ಸ್ವಲ್ಪ ದುಡ್ಡಿನ ಬಗ್ಗೆ ಮಾತಾಡ್ಕೊಂಡು ಹೊರಡ್ತಿದ್ವಿ ಗೈಸ್. ಏನದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಒಂದು ಸಲ ಲೋಕಿಗೆ ಅಮೌಂಟ್ ಕೊಟ್ಟಿದ್ದೆ. ಅದರಲ್ಲಿ ಆಲ್ರೆಡಿ ಅವ್ನು ನನಗೆ ಲೆಕ್ಕ ಕೊಟ್ಟು ಇನ್ನಿಷ್ಟಿದೆ ಅಂತ ಹೇಳಿ ಕೊಟ್ಟಿದ್ದ. ನಾನು ಅದನ್ನು ಮರ್ತೋಗ್ಬಿಟ್ಟೆ, ನನಗೆ ದುಡ್ಡೇ ಕೊಟ್ಟಿಲ್ಲ ನೀನು ಅಂತ ಹೇಳ್ತಿದ್ದೆ. ಆವಾಗ ಈ ಥರ ಟೈಮಲ್ಲಿ ಇಷ್ಟಿಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿದ್ದೆ. ಆವಾಗ ಸಾರಿ ಅಂತ ಹೇಳಿ ನಾನೇ ಮರ್ತೋಗಿದ್ದೆ ಅಂತ ಹೇಳ್ತಿದ್ದೆ. ಆವಾಗ ಲೋಕಿ ಟೀಸ್ ಮಾಡ್ತಾಯಿದ್ದೆ, ಆ್ಯಕ್ಚುಲಿ ಏನು ಕರೆಕ್ಟಾಗಿ ಕೊಟ್ಟೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಲ್ಲೇ, ನನಗೂ ಏನಾದರೂ ನೆನಪಿಲ್ಲ ಅಂದರೆ ಏನು ಕತೆ ಅಂತ ಹೇಳಿ ರೇಗಿಸ್ಕೊಂಡು ಬರ್ತಾಯಿದ್ದ. ಇನ್ನು ನಮಗೊಂದು ಸ್ವಲ್ಪ ಸಂತೆಯಲ್ಲಿ ಚಾಪೆ ಬೇಕಾಗಿತ್ತು, ದೇವ್ರು ಕರ್ಕೊಂಬರ್ತೀವಲ್ವ, ಹಾಗೆ ನೆಂಟರು ಕೂಡ ಬರ್ತಾರಲ್ಲ, ಸೊ ಚಾಪೆ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ಚಾಪೆ ತೊಗೊಳೋಣ ಅಂತ ಹೇಳಿ ಸಂತೆಗೆ ಬಂದಿದ್ವಿ. ಇನ್ನು ಚಾಪೆ ತೊಗೊಂಡು ಆ್ಯಕ್ಚುಲಿ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಬಿಡೋಣ ಅಡುಗೆಗೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನಾವು ಹೋಗಬೇಕಾದ್ರೆ ಕಾರ್ ತೊಗೊಂಡು ಹೋಗಲಿಲ್ಲ, ಗಡಿ ಬಿಡಿಲ್ಲ, ಹಂಗೆ ಹೊರಟೋದ್ವಿ ಬೈಕಲ್ಲೇ ಹೋಗೋಣ ಅಂತ. ಇನ್ನು ಬೈಕಲ್ಲೇ ಹೋಗಿ ಈರುಳ್ಳಿ ತರೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಬರೀ ಬೆಳ್ಳುಳ್ಳಿ ಭಟ್ರು ಎಷ್ಟು ಹೇಳಿದ್ರು ಅಷ್ಟು ಬೆಳ್ಳುಳ್ಳಿ ತೊಗೊಂಡು ಇನ್ನು ಚಾಪೆ ತೊಗೊಂಡು ಅಲ್ಲಿಂದ ಹೊರಟು ಬಂದ್ವಿ, ಕಾರ್ ತೊಗೊಂಡು ಬರೋಣ ಅಂಥೇಳಿ. ಆಮೇಲೆ ಅಷ್ಟರಲ್ಲಿ ಆ್ಯಕ್ಚುಲಿ ಸೋಲಾರ್ ಅವ್ರು ಬಂದಿದ್ದೀನಿ ಅಂತ ಹೇಳಿದ್ರು. ಇನ್ನು ಸೋಲಾರ್ ಅವ್ರು ಬಂದಿದ್ದಾರೆ ಅಂಥೇಳಿ ನಾವು ಕೂಡ ಮನೆ ಹತ್ರ ಹೊರಟು ಬಂದ್ವಿ. ಇವತ್ತು ಆ್ಯಕ್ಚುಲಿ ನಮ್ಮ ಮನೆಗೆ ಕಂಪ್ಲೀಟ್ 3 ಮನೆ ಸೋಲಾರು ಕೂಡ ಹಾಕಕ್ಕೆ ರೆಡಿ ಆಗ್ತಾಯಿದ್ದಾರೆ. ಈಗ ಒಂದು ಸೋಲಾರ್ ತಂದು ಫಿಟ್ ಮಾಡಿ ಇಲ್ಲಿ ಹಾಕಿದ್ದಾರೆ, ಇನ್ನೊಂದು ಸೋಲಾರು ಕೂಡ ಬಾಕ್ಸಲ್ಲಿಟ್ಟು ಓಪನ್ ಮಾಡ್ಕೊತಾ ಇದ್ದಾರೆ. ಸೋಲಾರ್ ಹಾಕೋದೇ ಒಂದು ದೊಡ್ಡ ತಲೆನೋ ಕೆಲಸ ಆಗಿಬಿಟ್ಟಿದೆ ನಮಗೆ. ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಒಂದು ಸೋಲಾರ್ ಸ್ಟ್ಯಾಂಡ್ ಮಾತ್ರ ತಂದಿಟ್ಟು ಹೋಗಿದ್ರು. 1 ತಿಂಗಳಿಂದ ಕರೆದು ಸಾಕಾಯಿತು. ಕೆಲಸದವ್ರನ್ನಂತೂ ಎಷ್ಟು 50 ಅಂತ ಹೇಳಿದ್ರೆ ನಾಳೆ ಬರ್ತಾರೆ, ಅಷ್ಟೊಂದು ಟೈಮ್ ತೊಗೊಳ್ತಾರೆ. ಹಾಗಾಗಿ ತುಂಬಾ ಬೇಜಾರಾಗೋಗಿತ್ತು. ಇನ್ನು 3 ದಿವಸ ಇದೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಅವ್ರ ಹತ್ರನೂ ಕೂಡ ಸ್ವಲ್ಪ ಜಗಳ ಮಾಡಿದ ಮೇಲೆ ಇಲ್ಲ ಇವತ್ತು ತಂದಾಕ್ತೀವಿ ಅಂತ ಹೇಳಿ ಸೋಲಾರ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಇನ್ನು ಸೋಲಾರ್ ಫಿಟ್ಟಿಂಗ್ಸ್ ಐಟಮ್ಸ್ ಕೂಡ ಒಂದು ಸ್ವಲ್ಪ ತರೋದಿತ್ತು. ಹಾಗಾಗಿ ಲೋಕಿ ಐಟಮ್ಸ್ ತೊಗೊಂಬರೋಣ ಅಂಥೇಳಿ ಹೊರಟಿದ್ದಾರೆ. ಎಷ್ಟು ಅಡ್ಜಸ್ಟ್ಮೆಂಟಿಗೆ ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟಿಗೆ ಹಾಕ್ಸೋಣ ಅಂಥೇಳಿ ಹಾಕಿಸ್ತಾ ಇದ್ದೀವಿ. ಆ್ಯಕ್ಚುಲಿ 3 ಮನೆಗಿರೋದು, 3 ಮನೆಗೂ ಆ ಕಡೆ ಮೋಲ್ಡ್ ಮೇಲೆ ಒಂದು ಸೋಲಾರು, ಈ ಸೈಡು ರೂಮ್ ಮೇಲೆ ಒಂದು ಸೋಲಾರು, ಸೊ ಇನ್ನು ಸೆಂಟ್ರಲ್ಲಿ ಸೀಟ್ ಇದೆಯಲ್ಲ ಆ ಸೀಟ್ ಮೇಲೂ ಕೂಡ ಒಂದು ಸೋಲಾರ್ ಹಾಕೋಣ ಅಂಥೇಳಿ 3 ಸೋಲಾರನ್ನು ಕೂಡ ಜಾಗ ಮಾಡ್ಕೊತಾ ಇದ್ದಾರೆ. ಮೊದಲಿಗೆ ಒಂದು ಸೋಲಾರ್ ಬಂದು 2 ಸೋಲಾರ್ ಬಂದು ಆ್ಯಕ್ಚುಲಿ 200 ಲೀಟ್ರದು, ಇನ್ನೊಂದು ದೊಡ್ಡದು ಸೋಲಾರ್ ಇವಾಗ ಏನು ಹಾಕ್ತಾಯಿದ್ದಾರಲ್ಲ ಅದು ನಮ್ಮ ಮನೆಗೆ ಆ್ಯಕ್ಚುಲಿ ಅದು ಒಂದು 250 ಲೀಟರ್ ಸೋಲಾರು. ಇನ್ನು ಕೆಳಗಡೆಯಿಂದ ಒಬ್ಬರು ಐಟಮ್ಸ್ ಎತ್ಕೊಟ್ರೆ ಮೇಲ್ಗಡೆ ಒಬ್ಬರು ಐಟಮ್ಸ್ ಇಳಿಸ್ಕೊಳ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇವತ್ತಿಗೆ ಸೋಲಾರ್ ಹಾಕೋದು ಕಂಪ್ಲೀಟಾಗಿ ಮುಗಿಯುತ್ತೆ. ಹಾಗೆ ನಾವು ತೊಗೊಂಡಿದ್ದು ಒಂದು ಸೋಲಾರ್ ಕಾಸ್ಟು 20,000 ರೂಪಾಯಿ. ಬೇರೆ ಕಡೆ ಎಲ್ಲ 22 ಈ ಥರ ಹೇಳಿದ್ರು. ಬಟ್ ಇವಾಗ ನಮಗಿನ್ನೂ ಅವ್ರು ಫೈನಲ್ ಪ್ರೈಸ್ ಹಾಕಿಲ್ಲ. ನಾವು ಫಸ್ಟೇ ಅಡ್ವಾನ್ಸ್ ಅಂತ ಹೇಳಿ ಒಂದು 40,000 ಕೊಟ್ಟಿದ್ವಿ ಅವರಿಗೆ. ಈಗ ಇದರಲ್ಲಿ 40,000ದಲ್ಲಿ ತಂದು ಹಾಕಿದ್ದಾರೆ. ನೋಡಬೇಕು ಫೈನಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿ, ಇನ್ನೂ ಕಡಿಮೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮೌಂಟ್ ಎಲ್ಲ ಸೆಟ್ಲ್ ಮಾಡಿದ್ಮೇಲೆ ಒಂದು ಸೋಲಾರ್ಗೆ ಎಷ್ಟು ಬಿತ್ತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಮನೆ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ, ಮನೆ ಕೆಲಸ ಆ್ಯಕ್ಚುಲಿ ಕಂಪ್ಲೀಟಾಗಿ ಇನ್ನೇನು ಮುಗಿಯೋಕ್ಕೆ ಬಂದಿದೆ. ಇವತ್ತು ಆ್ಯಕ್ಚುಲಿ ನೈಟು ಕೂಡ ಕಾರ್ಪೆಂಟ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಡೋರ್ಗೆಲ್ಲ ಏನಾದರೂ ಹೂವಿನ ಹಾರ ಹಾಕ್ತೀವಿ ಅಂತ ಹೇಳಿದ್ರೆ ಬಾಗಿಲಿಗೆ ಮೇಲೆ 2 ಮಳೆ ಹೊಡಿಬೇಕಲ್ಲ, ಸೊ ಆ ಮಳೆ ಹೊಡಿಬೇಕು. ಹಾಗೆ ಸ್ಕ್ರೀನ್ ಹಾಕೋದು ಅವತ್ತು ತೊಗೊಂಡು ಬಂದಿದ್ದೆ ನಾನು. ಅಲ್ಲಿಗೂ ಕೂಡ ಪೈಪೆಲ್ಲ ಇನ್ನೂ ಹೊಡೆದಿಲ್ಲ, ಅದೊಂದು ಪೆಂಡಿಂಗ್ ಇದೆ. ಒಬ್ಬೊಬ್ಬರು ಕೆಲಸ ಮುಗಿತಾಯಿದ್ರೆ ಒಂದೊಂದು ಕೆಲಸ ನೆನಪಾಗ್ತಾನೆ ಇರುತ್ತೆ. ನಮ್ಗೆ ಆ್ಯಕ್ಚುಲಿ ಗೊತ್ತೇ ಆಗ್ತಾರಲ್ಲ ಈ ಕೆಲಸ ಆದಮೇಲೆ ಈ ಕೆಲಸ ಅಂಥೇಳಿ. ಅಮ್ಮ ಇದು ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ನಮಗೊಂದು ಸ್ವಲ್ಪ ಜವಾಬ್ದಾರಿ ಬರುತ್ತೆ. ಇಲ್ಲಾಂದರೆ ನಮಗೂ ಕೂಡ ಅದಷ್ಟು ಮಟ್ಟಿಗೆ ಗೊತ್ತಾಗಲ್ಲ ಮಾಡಿಸ್ಲಿಕ್ಕೆ. ಯಾರಾದರೂ ದೊಡ್ಡವರೊಬ್ಬರು ಎಕ್ಸ್ಪೀರಿಯೆನ್ಸ್ ಇರೋರಿದ್ದರೆ ಆಗ ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಇನ್ನು ಸೋಲಾರು ನಾವು ತೊಗೊಂಡು ಬಂದಿದ್ದು ಇಲ್ಲೇ ನಮ್ಮ ಗಂಡಸಿಯಲ್ಲೇ ಒಬ್ಬರು, ನಾವೇನು ಸಿಮೆಂಟ್ ಪರ್ಚೇಸ್ ಮಾಡ್ಕೊತಾ ಇದ್ದವಲ್ಲ, ಸೊ ಅವ್ರ ಕಡೆಯಿಂದ ಅವ್ರಿಗೆ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ ಒಬ್ಬರು ಪರಿಚಯ ಇದ್ದಾರಂತೆ. ಸೊ ಹಂಗಾಗಿ ಅವ್ರ ಕಡೆಯಿಂದ ಸ್ವಲ್ಪ ಕಡಿಮೆ ಪ್ರೈಸ್ಗೆ ತರಿಸ್ಕೊತಾ ಇದ್ದೀವಿ. ಈ ಹಿಂದೆಯೇ ನಾವೊಂದು 4-5 ಅಂಗಡಿಲೂ ಕೂಡ ಕೇಳಿದ್ವಿ ಎಷ್ಟಾಗುತ್ತೆ ಏನು ಅಂತ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ಓಕೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು 24,000 ಹಾಗೆ
25,000 ಈ ಥರ ಎಲ್ಲ ಹೇಳಿದ್ರು. ಸೊ ಅದು ತುಂಬ ಕಾಸ್ಟ್ಲಿ ಅನಿಸ್ತು. ಹಾಗಾಗಿ ಇವ್ರ ಹತ್ರನೇ ಹಿಂಗಿದ್ರು ನಾವು ಇವ್ರ ಹತ್ರನೇ ನಾವು ಹೋಲ್ಸೇಲಲ್ಲೇ ಸಿಮೆಂಟ್ ತರಿಸ್ತಾ ಇದ್ದಿದ್ದು. ಸಿಮೆಂಟು ಅಷ್ಟೇ ಇವ್ರು ಯಾವ ಥರ ಕೊಡ್ತಾರೆ ಅಂತ ಹೇಳಿದ್ರೆ 10 ಮೂಟೆ 20 ಮೂಟೆ ಈ ಥರ ಎಲ್ಲ ಅಲ್ಲ, 200 300 ಮೂಟೆ ಈ ಥರ ಹಾಕಿಸ್ಕೊಂಡ್ರೆ ತುಂಬ ಬೆಸ್ಟ್ ಅನಿಸುತ್ತೆ. ಚೀಪ್ ರೇಟಲ್ಲಿ ಸಿಗುತ್ತೆ. ಅಂದರೆ ಒಂದು ಮೂಟೆಯಲ್ಲಿ ನಮಗೆ 20ರಿಂದ 25 ರೂಪಾಯಿ ಸೇವ್ ಆಗುತ್ತೆ. 10 ಮೂಟೆ ಇವ್ರು ಕೊಡೋಲ್ಲ. ಹಾಗಾಗಿ ಇದು ಹೋಲ್ಸೇಲ್ ಥರ ಕೊಡ್ತಾರೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಒಂದು ಏರಿಯಾದಲ್ಲಿ ಒಂದು ಸಿಮೆಂಟ್ ಅಂಗಡಿಯವರು ಇದ್ದು ಮತ್ತು ಬೇರೆ ಕಡೆ ಸಿಮೆಂಟ್ ಅಂಗಡಿ ಅಂದರೆ ಈಗ ನಾವೇನಾದರೂ ಅಂಗಡಿ ಇಟ್ಟಿರ್ತೀವಿ ಅಂದರೆ ನಮ್ಮ ಏರಿಯಾದಲ್ಲಿ ಮತ್ತು ಬೇರೆಯವ್ರು ಇಡೋಂಗಿರಲ್ಲ, ಆ ಥರ ಇರುತ್ತೆ. ಹಾಗೆ ನಾವಿಟ್ರೂ ಕೂಡ ಇಬ್ಬರದು ಒಂದೇ ರೇಟ್ ಇರುತ್ತೆ. ಹಾಗಾಗಿ ಅವ್ರಿಗೆ ಎಲ್ಲಾದರೂ ತೊಗೊಳ್ಳಿ ಅನ್ನೋ ಥರ ಇರ್ತಾರೆ. ಬಟ್ ಇವ್ರ ಹತ್ರ ತೊಗೋಬೇಕು ಅಂತ ಹೇಳಿದ್ರೆ ಇವ್ರಿಗೆ ಕಂಪ್ನಿಯಿಂದನೇ ಡೀಲರ್ ಅಪ್ಲೈ ಆಗಿರಬೇಕು. ಹಾಗಾಗಿ ಇವ್ರು ಅಪ್ಲೈ ಆಗಿತ್ತು. ಸೊ ಹಂಗಾಗಿ ಅವ್ರು ನಮಗೆ ಕೊಟ್ಟರು. ನಾವು ಅವ್ರ ಹತ್ರನೇ ಈ ಮೋಲ್ಡ್ ಎಲ್ಲ ಹಾಕಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಗೋಡೆ ಕಟ್ಟಬೇಕಾದ್ರೆಲ್ಲ ಕೆಲಸದವ್ರು ಬಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸಿಮೆಂಟು ಕೂಡ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಆ ಟೈಮಲ್ಲೆಲ್ಲ ಆಗೋಲ್ಲ. ನೀವು ಯಾರಾದರೂ ಮೋಲ್ಡ್ ಹಾಕಿಸ್ಬೇಕಾದ್ರೆ ಈ ಥರ ಡೀಲರ್ಸ್ ಹತ್ರನೇ ಹೋಗಿ ತೊಗೊಂಡ್ರೆ ನಿಮಗೂ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಸೋಲಾರು ಎಲ್ಲಿ ಫಿಟ್ ಮಾಡಿಸ್ತಿದ್ದೀವಿ ಅಂತಂದರೆ ಆ ಕಡೆ ಸೈಡ್ ರೂಮ್ ಮೇಲೆ ಈಗ ಆಗ್ತಾ ಇರೋದವರು ನಾವು ಸ್ಟೇರ್ ಕೇಸ್ ಮೇಲೆ ಮಳೆ ಬಂದರೆ ಸ್ಟೇರ್ ಕೇಸ್ ನೆನಿಬಾರ್ದು ಅಂಥೇಳಿ ಅದನ್ನು ಮೋಲ್ಡ್ ಟೈಪ್ ಹಾಕಿಸ್ಕೊಂಡಿದ್ದೀವಿ. ಅದ್ರ ಮೇಲೆ ಒಂದು ಸೋಲಾರು, ಈಗ ಏನು ಅವ್ರು ಕೂತಿದ್ದಾರಲ್ಲ ಸೀಟ್ ಮೇಲೆ ಅದ್ರ ಮೇಲೆ ಒಂದು, ಅದ್ರ ಪಕ್ಕ ಒಂದು ರೂಮ್ ಇದೆ, ಅದ್ರ ಮೇಲೆ ಒಂದು ಗೈಸ್. ಸೊ ನೋಡಿದ್ರಲ್ಲ ಸೋಲಾರ್ ಯಾವುದ್ಯಾವುದು ಎಲ್ಲೆಲ್ಲಿ ಹಾಕಿಸ್ತಾ ಇದ್ದೀವಿ ಅಂತ. ಈಗ ಅಲ್ಲಿಂದ ಮನೆಗೂ ಕೂಡ ಬಂದಿದ್ದೀನಿ ಗೈಸ್. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋ ಟೈಮ್ ಆಗಿದೆ. ಆ್ಯಕ್ಚುಲಿ ಅಡುಗೆ ಮಾಡೋಕ್ಕಿಟ್ಟಿದ್ದೀನಿ, ಅನ್ನ ಮಾಡಿಟ್ಟಿದ್ದೀನಿ. ಈ ಕಡೆ ಸಾಂಬಾರು ಬೇಯ್ತಾ ಇದೆ. ಇವತ್ತು ಸೋಲಾರ್ ಹಾಕೋದು ಕಂಪ್ಲೀಟಾಗಿ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇವತ್ತು ಮುಗಿದ್ರೆ ಮನೆಗೆ ಇನ್ನೇನಿದ್ರು ಸ್ವಲ್ಪ ಐಟಮ್ಸ್ ತರೋದಿದೆ ಮತ್ತು ಪೂಜೆ ಐಟಮ್ಸು, ಅಡುಗೆ ಭಟ್ರ ಐಟಮ್ಸು ಇದಿಷ್ಟು ತರೋದಿದೆ ಗೈಸ್. ನಾ ಇವತ್ತಿಗೆ ಆ್ಯಕ್ಚುಲಿ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹೊರಗಡೆ ಅಂತೂ ಓಡಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ವ್ಲಾಗ್ ಫುಲ್ಲು ಕಂಟಿನ್ಯೂ ಮಾಡೋಷ್ಟು ಪೇಷನ್ಸ್ ಇರಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಗಡೆ ಬಿಸಿಲಿರೋದ್ರಿಂದ ಒಂದು 4 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಹೋಗ್ತೀವಿ, ಏನು ಐಟಮ್ಸ್ ತರ್ತೀವಿ, ಎಷ್ಟಾಯಿತು, ಐಟಮ್ಗೆ ಎಷ್ಟಾಯಿತು ಅನ್ನೋದನ್ನು ಕಂಪ್ಲೀಟ್ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಅದಕ್ಕೂ ಮುಂಚೆ ನಾವು ಹಾಕಿಸ್ತಾ ಇರೋದು ಯಾವ ಕಂಪ್ನಿ ಸೋಲಾರು ಅಂತಲೂ ಹೇಳ್ಬಿಡ್ತೀನಿ. ಅದು ನಾವು ಹಾಕಿಸ್ತಾ ಇರೋದು ಆ್ಯಕ್ಚುಲಿ ಸುಪ್ರೀಂ ಸೋಲಾರು. ಸೊ ಸಡನ್ನಾಗಿ ಅದು ನೆನಪೇ ಬರಲಿಲ್ಲ ಗೈಸ್. ರೀಸನಬಲ್ ಪ್ರೈಸ್ ಇದೆ ಅಂತ ಹೇಳ್ಬೋದು. ನೀವು ಯಾವುದೇ ಹಾಕಿಸ್ಕೊಂಡ್ರು 1-2-3 ಕಡೆ ವಿಚಾರಿಸಿ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಟೇಕ್ ಕೇರ್ ಗೈಸ್.